ಸಿಕ್ಕವರಿಗೆಲ್ಲ ಸಿಗುತ್ತಾ ಮುಖ್ಯಮಂತ್ರಿ ಪದಕ? ಕೇಳಿದವರಿಗೆಲ್ಲ ಕೊಡ್ತಾರಾ ಮುಖ್ಯಮಂತ್ರಿ ಪದಕನ? ಅಸಾಧಾರಣ ಸೇವೆಗಿಂತ ಶಿಫಾರಸ್ಸಿಗೆ ಸಿಗುತ್ತಾ ಹಾಗಾದ್ರೆ ಸಿಎಂ ಪದಕ? ಈ ಚರ್ಚೆ ನಡೀತಾ ಇದೆ ರಾಜ್ಯ ರಾಜಕಾರಣದಲ್ಲಿ. ಹಾಗಾದ್ರೆ ಮುಖ್ಯಮಂತ್ರಿ ಪದಕಕ್ಕೆ ಯಾವುದೇ ಬೆಲೆ ಇಲ್ಲ, ಕೇಳಿದವರಿಗೆಲ್ಲ ರೆಕಮೆಂಡ್ ಮಾಡಿದವರಿಗೆಲ್ಲ ಸಿಗುತ್ತಾ? ಅಸಾಧಾರಣ ಸೇವೆಗಿಂತ ಶಿಫಾರಸ್ ಮಾಡಿದ್ರೆ ಸಾಕ ಸಿಎಂ ಪದಕಕ್ಕೆ? ಖಾಸಗಿ ಅಂಗರಕ್ಷಕನಿಗೆ ಸಿಎಂ ಪದಕ ಕೊಡಿ ಅಂತ ಶಿಫಾರಸ್ ಮಾಡಲಾಗಿದೆ. ಇನ್ಫ್ಲೂಯೆನ್ಸ್ ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ್ ಅವರಿಂದ ಸಿಎಂಗೆ ಪತ್ರ ಬರೆಯಲಾಗಿದೆ. ಈ ಪದಕ ಕೊಡಿ ಅಂತ, ನನ್ನ ಗನ್ಮ್ಯಾನ್ಗೆ ಸಿಎಂ ಪದಕ ಕೊಡಿ ಅಂತ ಪಟ್ಟಣ್ ಪತ್ರ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರಿಗೆ. ಕಾರಣ 18 ವರ್ಷಗಳಿಂದ ಕಪ್ಪು ಚುಕ್ಕೆ ಇಲ್ಲದೇನೆ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇನ್ನೂ ಕೂಡ ಹಿರಿಯ ಅಧಿಕಾರಿಗಳು ಅನೇಕ ಪ್ರಶಂಸನಾ ಪತ್ರಗಳನ್ನು ಕೊಟ್ಟಿದ್ದಾರೆ ಅವರಿಗೆ. ಹಾಗಾಗಿ ನೀವು ಕೂಡ ಸಿಎಂ ಪದಕವನ್ನ, ಮುಖ್ಯಮಂತ್ರಿ ಪದಕವನ್ನ ಕೊಡಿ ಅಂತ ಪತ್ರವನ್ನ ಬರೆದಿರೋದು. ಗನ್ಮ್ಯಾನ್ ಯಲಗುರ್ದಪ್ಪಗೆ ಈ ಒಂದು ಪದಕ ಕೊಡಬೇಕಂತ ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ್ ಬರೆದಂತ ಪತ್ರದ ಪ್ರತಿಯ ಎಕ್ಸ್ಕ್ಲೂಸಿವ್ ಆದಂತ ಫೋಟೋವನ್ನ ನೋಡ್ತಾ ಇದೀವಿ ನಾವು. ಈ ತಮ್ಮ ಗನ್ಮ್ಯಾನ್ಗೆ ಸಿಎಂ ಪದಕಕ್ಕೆ ಅಶೋಕ್ ಪಟ್ಟಣ್ ಶಿಫಾರಸು ಮಾಡಿರುವಂತಹ ವಿಚಾರ ಏನಿದೆ, ಶಿಫಾರಸು ಪತ್ರ ಬರೆದಿರೋದಕ್ಕೆ ಅಧಿಕಾರಿಗಳ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಸಹಜವಾಗಿ ಗೃಹ ಸಚಿವರ ನಿವಾಸದಲ್ಲಿ ನ್ಯೂಸ್ 18 ವರದಿ ಕುರಿತಂತೆ ಚರ್ಚೆ ಆಗ್ತಾ ಇದೆ. ಉನ್ನತ ಮಟ್ಟದ ಅಧಿಕಾರಿಗಳ ವಲಯದಲ್ಲೂ ಕೂಡ ಈ ವಿಚಾರ ಚರ್ಚೆ ಆಗ್ತಾ ಇದೆ. ಈ ರೀತಿಯಾಗಿ ಪತ್ರ ಬರೆದಿರೋದಕ್ಕೆ ಕಾರಣ ಏನು? ಶಿಫಾರಸ್ ಮಾಡಿಬಿಟ್ರೆ ಸಿಎಂ ಪದಕ ಕೊಟ್ಬಿಡ್ತಾರ? ಹಾಗಾದ್ರೆ ಗೃಹ ಸಚಿವರ ನಿವಾಸದಲ್ಲಿ ನ್ಯೂಸ್ 18 ವರದಿ ಕುರಿತಂತೆ ಚರ್ಚೆ ಆಗ್ತಾ ಇದೆ. ಪರಮೇಶ್ವರ್ ಎದುರು ಪೊಲೀಸ್ ಅಧಿಕಾರಿಗಳ ನಡುವೆ ಚರ್ಚೆ ಆಗಿರೋದು. ಗೃಹ ಸಚಿವರಿಗೂ ಕೂಡ ಈ ವಿಚಾರವನ್ನ ಮುಟ್ಟಿಸಲಾಗಿದೆ. ಅಶೋಕ್ ಪಟ್ಟಣ್ ಬರೆದ ಪತ್ರದ ಬಗ್ಗೆ ಹಲವು ಅಧಿಕಾರಿಗಳು ವಿರೋಧ ಕೂಡ ಮಾಡಿದ್ದಾರೆ. ಹೆಂಗ್ ಕೊಟ್ಬಿಡ್ತಾರೆ ಇದನ್ನ ಅಂತ. ಇವಾಗ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಪದಕಗಳು ಅಥವಾ ಪ್ರಶಸ್ತಿಗಳು ಕೇವಲ ರೆಕಮೆಂಡ್ ಮೇಲೆ ಸಿಗುತ್ತೆ ಅಂತ ಕೇಳ್ತಾ ಇದ್ವಿ, ಪ್ರತ್ಯಕ್ಷವಾಗಿ ನೋಡ್ತಾ ಇದೀವಿ ನಾವೀಗ. ಖಂಡಿತವಾಗ್ಲೂ ಅರುಣ್, ಮುಖ್ಯಮಂತ್ರಿಗಳ ಪದವಿ ಅಂತಂದ್ರೆ ಅದಕ್ಕೆ ಆದಂತ ಗೌರವ ಇರುತ್ತೆ, ಅದಕ್ಕೆ ಆದಂತ ವ್ಯಾಲ್ಯೂ ಇರುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಶಾಸಕರು ಮತ್ತೆ ಸಚಿವರು ಪಿಎಗಳಿಗೆ, ಅಧಿಕಾರಿಗಳು, ಗನ್ಮ್ಯಾನ್ಗಳಿಗೆ ಅವ್ರಿಗೆ ಕೊಡಿಸುವಂತದ್ದು. ಪಿ ಅನ್ನೋದಕ್ಕಿಂತ ಗನ್ಮ್ಯಾನ್ಗಳಿಗೇನು ಅವರು ಶಿಫಾರಸನ್ನ ಪತ್ರ ಬರೆದಿದ್ದಾರೆ. ನಿಜಕ್ಕೂ ಕೂಡ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಗ್ರಾಸವಾಗಿರುವಂತದ್ದು. ಬಹಳ ಪ್ರಮುಖವಾಗಿ ನ್ಯೂಸ್ 18 ಕನ್ನಡದಿಂದ ಏನು ವರದಿ ಬಿತ್ತರಾಯಿತು, ಅದಾದ ನಂತರವಾಗಿ ಗೃಹ ಸಚಿವರ ಮನೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಕೂಡ ಆಗಿರುವಂತದ್ದು. ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡೋ ಸಂದರ್ಭದಲ್ಲಿ ಇದನ್ನು ಸಂಬಂಧಪಟ್ಟಂತ ಮಾಹಿತಿಯನ್ನ ಗೃಹ ಸಚಿವರಿಗೆ ತಿಳಿಸಿದ್ದಾರೆ. ಗೃಹ ಸಚಿವರು ಕೂಡ ಇದ್ರ ಬಗ್ಗೆ ಒಂದು ಸೂಕ್ತವಾದಂತ ನಿರ್ಣಯವನ್ನ ಪ್ರಕಟ ಮಾಡುವಂತ ನಿಟ್ಟಿನಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಅಧಿಕಾರಿಗಳು ಕೂಡ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾಗಿ ಎಲ್ಲ ಒಂದ್ ಕಡೆ ಶಿಫಾರಸು ಮಾಡುವಂತದ್ದು, ಪ್ರಭಾವ ಇನ್ಫ್ಲೂಯೆನ್ಸ್ ಮಾಡೋದ್ರ ಮುಖಾಂತರವಾಗಿ ಪತ್ರವನ್ನ ಬರೆಯುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು. ಈಗಾಗಲೇ ರಾಜ್ಯದಲ್ಲಿ ತುಂಬಾ ಜನರಿದ್ದಾರೆ ಪೊಲೀಸ್ ಇಲಾಖೆಗೆ ಸೇವೆ ಸಲ್ಲಿಸಿರುವಂತವ್ರು, ಮತ್ತೆ ಈಗಾಗಲೇ ಸಾರ್ವಜನಿಕರಲ್ಲೂ ಕೂಡ ಎಲ್ಲ ಒಂದ್ ಕಡೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಹಿರಿಯ ಅಧಿಕಾರಿಗಳಿಂದ ಪ್ರಶಂಸಾ ಪಡೆದಿರುವಂತ ಅಧಿಕಾರಿಗಳಿದ್ದಾರೆ. ಅಂತ ಅಧಿಕಾರಿಗಳಿಗೆ ಕೊಡೋದು ಬಿಟ್ಟು ಹೀಗೆ ಕೇವಲವಾಗಿ ಒಬ್ಬ ಶಾಸಕರ ಗನ್ಮ್ಯಾನು ಕೊಡ್ಬೇಕು ಅಂತ ಶಾಸಕರು ಪತ್ರ ಬರೀತಾರೆ ಅಂತ ಅಶೋಕ್ ಪಟ್ಟಣ್ ಅವರು ರಾಜ್ಯ ಸರ್ಕಾರದ ಮುಖ್ಯ ಸಚೇತಕರು. ಅವ್ರು ತಾವೇನ್ ಹೇಳಿದ್ರು ಕೂಡ ನಡೆಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಡೀತಾ ಇರುವಂತದ್ದು. ಆದ್ರೆ ಅಶೋಕ್ ಪಟ್ಟಣ್ ಅವರ ನಡೆ ಕೂಡ ಈಗ ರಾಜ್ಯ ಕಾಂಗ್ರೆಸ್ ವಲಯದಲ್ಲೂ ಕೂಡ ಒಂದು ಆಕರ್ಷಣೆಗೆ ಗುರಿಯಾಗಿರುವಂತದ್ದು. ಅರುಣ್, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.